ಮೈಸೂರಾಯಿತು, ಚಾಮರಾಜನಗರ ಆಯಿತು, ಈಗ ಮಂಡ್ಯ, ಹಾಸನಾನೇ ಕಾಂಗ್ರೆಸ್ನ ಟಾರ್ಗೆಟ್. ಕಳೆದ 3 ದಿನಗಳಿಂದ ಮೈಸೂರಿನಲ್ಲೇ ಸಿದ್ದರಾಮಯ್ಯ ವಾಸ್ತವ್ಯವನ್ನ ಹೂಡಿದ್ದಾರೆ. ಮೈಸೂರು, ಚಾಮರಾಜನಗರ ಕ್ಷೇತ್ರಗಳಲ್ಲಿ ಆಲ್ರೆಡಿ ಸಿಎಂ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಎರಡೂ ಕ್ಷೇತ್ರಗಳ ಬಳಿಕ ದಳಪತಿಗಳ ಕೋಟೆಯನ್ನ ಭೇದಿಸೋಕೆ ಸಜ್ಜಾಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗೆ ಹಾಸನ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಮೈಸೂರು, ಚಾಮರಾಜನಗರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರತಿಷ್ಠೆಯ ಕ್ಷೇತ್ರ. ಅವರೇ ಹೇಳಿದಂತೆ ಅವರ ಕುರ್ಚಿಯನ್ನ ಅಲುಗಾಡಿಸುವಂತಹ ಕ್ಷೇತ್ರ. ಆ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಿದ್ದಾಯ್ತು. ಮುಂದಿನ ಟಾರ್ಗೆಟ್ ಮಂಡ್ಯ ಹಾಗೆ ಹಾಸನ. ಆ ಕೋಟೆಗೆ, ದಳಪತಿಗಳ ಕೋಟೆಗೆ ಏನ್ ರಣತಂತ್ರವನ್ನ ರೂಪಿಸಿದ್ದಾರೆ ಸಿಎಂ ಡಿಸಿಎಂ? ವಿಜಯಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಕಳೆದ 3 ದಿನಗಳ ಕಾಲ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿ ತಮ್ಮ ಸ್ವಜಿಲ್ಲೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ರೂಪಿಸಿದ್ದಾರೆ. ಈಗಾಗಲೇ ಕೂಡ ಅಲ್ಲೂ ಆ ಭಾಗದ ನಾಯಕರಿಗೆ ಕೂಡ ಗೆಲ್ಲುವ ವಿಶ್ವಾಸವನ್ನು ಕೂಡ ಮೂಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಚಾಮರಾಜನಗರ ಮತ್ತು ಮೈಸೂರು ಎರಡೂ ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂಥ ಸಿಎಂ ಸಿದ್ದರಾಮಯ್ಯ ಅವರು ಶತಾಯಗತಾಯಿ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಸಿಎಂ ಗರ್ವಭಂಗ ಮಾಡಬೇಕು, ಅದು ಕೂಡ ಮೈಸೂರು, ಚಾಮರಾಜನಗರ ಎರಡು ಕ್ಷೇತ್ರಗಳನ್ನ ಸೋಲಿಸುವ ಮೂಲಕ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಸಿದ್ದರಾಮಯ್ಯ ಅವರು ನೇರವಾಗಿ ಅಖಾಡಕ್ಕೆ ಇಳಿದಿರುವಂಥದ್ದು. ಇವತ್ತು ದೊಡ್ಡ ಮಟ್ಟದ ಬೃಹತ್ ಶಕ್ತಿ ಪ್ರದರ್ಶನ ಕೂಡ ಮಾಡಿರುವಂಥದ್ದು. ಜೊತೆಗೆ ಜೋಡೆತ್ತುಗಳು ಆಗಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಸ್ವತಃ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕೂಡ ಹಾಜರಾಗಿ ಎಲ್ಲರಲ್ಲೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಅಭ್ಯರ್ಥಿಗಳನ್ನ ಶತಾಯಗತೆ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರಿಗೆ, ಜಿಲ್ಲಾ ನಾಯಕರಿಗೆ ಸೂಚನೆಯನ್ನು ಕೊಟ್ಟು ಒಂದಷ್ಟು ರಣತಂತ್ರವನ್ನು, ಅಂದರೆ JDSನ ಮತ್ತು BJPನ ಒಂದಷ್ಟು ನಾಯಕರನ್ನು ಸೆಳೆಯುವಂಥ ಭಾಗವಾಗಿ ಒಂದಷ್ಟು ರಣತಂತ್ರವನ್ನು ರೂಪಿಸಿರುವಂಥದ್ದು. ಇದರ ಮುಂದುವರಿದ ಭಾಗವಾಗಿ ಈಗ ನೇರವಾಗಿ ಟಾರ್ಗೆಟ್ ಇರುವಂಥದ್ದು ದಳಪತಿಗಳ ಕೋಟೆಗಳನ್ನು ಭೇದಿಸಬೇಕು ಅನ್ನುವಂಥದ್ದು. ಅದು ಕೂಡ ಹಾಸನ ಮತ್ತು ಮಂಡ್ಯ ಎರಡೂ ಕೂಡ JDS ಅಭ್ಯರ್ಥಿಗಳನ್ನು ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಮತ್ತು DCM ಇಬ್ಬರೂ ಕೂಡ ಪಣತಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ನೇರವಾಗಿ ಸಿಎಂ ಮತ್ತು DCM ಒಟ್ಟಿಗೆ ಹಾಸನಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಇಡೀ ದಿನ ಹಾಸನದಲ್ಲಿ ಉಳಿದು ಅಲ್ಲಿ ರಣತಂತ್ರವನ್ನು ರೂಪಿಸುವ ಭಾಗವಾಗಿ ಒಂದಷ್ಟು ಕೂಡ ಆಪರೇಷನ್ ಹಸ್ತ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ನಾಯಕರನ್ನ ಸೆಳೆಯುವಂಥದ್ದು ಮತ್ತು ಜೊತೆಗೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಮತಗಳನ್ನ ಸೆಳೀಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು JDS ಮತಗಳನ್ನ, ಮುಖ್ಯವಾಗಿರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ JDS ಮತಗಳು, ಆ ಮತಗಳನ್ನ ಸೆಳೆಯುವಂಥ ಭಾಗವಾಗಿ ಯಾವ ರೀತಿ ತಂತ್ರಗಾರಿಕೆ ರೂಪಿಸಬೇಕು, ಇವೆಲ್ಲವನ್ನ ನಿಟ್ಟಿನಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್, ಇನ್ನೊಂದು ಕಡೆ ಸಿದ್ದರಾಮಯ್ಯ ಇಬ್ಬರು ಕೂಡ ನೇರವಾಗಿ ಅಖಾಡಕ್ಕೆ ಇಳಿದಂತೆ ಕಾಣಿಸ್ತದೆ. ಜೊತೆಗೆ ಮಂಡ್ಯದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಕುಮಾರಸ್ವಾಮಿ ಅವರು ಈಗ JDS ಅಭ್ಯರ್ಥಿಯಾಗಿ, ಅದರಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥದ್ದು. ಅವ್ರನ್ನ ಶತಾಯಗತಾಯ ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಇಬ್ಬರು ಟೊಂಕ ಕಟ್ಟಿ ನಿಂತಂತೆ ಕಾಣಿಸ್ತೈತೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಅವರು JDS ಅಭ್ಯರ್ಥಿಗಳನ್ನ ಸೋಲಿಸುವುದು ಕೂಡ ಅಷ್ಟೇ ಸವಾಲಾಗಿದೆ ಮತ್ತು ಅಷ್ಟೇ ಪ್ರತಿಷ್ಠೆ ಕೂಡ ಆಗಿರುವಂಥದ್ದು. ಯಾಕಂದರೆ ಒಂದು ವೇಳೆ ಕುಮಾರಸ್ವಾಮಿ ಅವರನ್ನ ಮಂಡ್ಯದಲ್ಲಿ ಸೋಲಿಸಿದ್ದೇ ಆದಲ್ಲಿ ತಮ್ಮ ರಾಜಕೀಯ ಕಡುವೈರಿಯನ್ನು ಸೋಲಿಸಿದ್ದಂತಾಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ವಾದ. ಆದರೆ ಮತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಕೇಳಿಬರುವಂಥದ್ದು ಅಂದರೆ ಒಕ್ಕಲಿಗ ಪ್ರಾಬಲ್ಯವನ್ನು ಸಾಧಿಸಿದಂತಾಗುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣದ ವಾದ ಆಗಿರುವಂಥದ್ದು. ಮತ್ತು ಹಾಸನದಲ್ಲಿ ಮುಖ್ಯವಾಗಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಇರುವಂಥದ್ದು. ಹಾಗಾಗಿ ಅಲ್ಲಿ ಅವರನ್ನು ಸೋಲಿಸಿದ್ದೆ ಆದಲ್ಲಿ ಇಬ್ಬರಿಗೂ ಒಂದೊಂದು ಏನು ಟಾರ್ಗೆಟ್ ಲೆಕ್ಕಾಚಾರ ಇದೆ, ಆ ನಿಟ್ಟಿನಲ್ಲಿ ಅದು ಗೆದ್ದಂತಾಗುತ್ತೆ ಅನ್ನುವಂಥದ್ದು ಕೂಡ ಅವರು ಭಾಗ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಮತ್ತು ಹಾಸನ ಎರಡೂ ಕಡೆಗೂ ಭೇಟಿಯನ್ನು ಕೊಡ್ತಾರೆ. ಸ್ಥಳೀಯವಾಗಿ ಇಡೀ ದಿನ ಒಂದೊಂದು ದಿವಸ ಇಬ್ಬರು ಕೂಡ ಜೋಡೆತ್ತುಗಳಾಗಿ ಅಲ್ಲಿ ಉಳಿತಾರೆ, ಅಲ್ಲಿ ಒಂದಷ್ಟು ರಣತಂತ್ರವನ್ನು ರೂಪಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ವಿಜಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.